ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 9ನೆಯ ಸ್ಕಂದದಲ್ಲಿ ನಾವು ಖಟ್ವಾಂಗ ಮಹಾರಾಜನ ಕಥೆಯನ್ನು ತಿಳಿದುಕೊಳ್ಳುತ್ತಿದ್ದೇವೆ. ದೇವತೆಗಳು ಅಸುರರೊಂದಿಗೆ ನಡೆಸಿದ ಯುದ್ಧದಲ್ಲಿ ಖಟ್ವಾಂಗ ಮಹಾರಾಜನು ದೇವತೆಗಳ ಪರವಾಗಿ ಹೋರಾಡಿದನು. ಇದರಿಂದ ದೇವತೆಗಳಿಗೆ ಜಯವಾಯಿತು. ಖಟ್ವಾಂಗ ಮಹಾರಾಜನಲ್ಲಿ ಸುಪ್ರೀತರಾದಂತಹ ದೇವತೆಗಳು ಆತನಿಗೆ ವರವೊಂದನ್ನು ನೀಡಲು ಬಯಸಿದರು. ಖಟ್ವಾಂಗ ಮಹಾರಾಜನು ತನ್ನ ಆಯಸ್ಸು ಇನ್ನು ಎಷ್ಟು ಉಳಿದಿದೆ ಎಂಬ ಪ್ರಶ್ನೆಯನ್ನು ಕೇಳಿದನು. ಇನ್ನು ಕೇವಲ 1 ಮುಹೂರ್ತದಷ್ಟು ಕಾಲ ಮಾತ್ರ ಉಳಿದಿದೆ ಎಂದು ತಿಳಿದುಕೊಂಡಂತಹ ಖಟ್ವಾಂಗ ಮಹಾರಾಜನು ತಕ್ಷಣವೇ ತಾನಿದ್ದ ಸ್ಥಳವನ್ನು ಬಿಟ್ಟು ದೇವೋತ್ತಮ ಪರಮಪುರುಷನ ಪಾದಪದ್ಮಗಳಲ್ಲಿ ಮನಸ್ಸನ್ನು ತೊಡಗಿಸಿದನು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಈ ರೀತಿಯಾಗಿ ಹೇಳುತ್ತಾನೆ: ಮಯ್ಯಾಸಕ್ತ ಮನ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾಜ್ಞಾಸಿಸಿ ತತ್ಶೃಣು. ಹೇ ಪ್ರತಾಪುತ್ರನೇ, ನನ್ನಲ್ಲಿ ಆಸಕ್ತವಾದ ಮನಸ್ಸುಳ್ಳವನಾಗಿ ನನ್ನನ್ನೇ ಆಶ್ರಯಿಸಿ ಯೋಗಾಭ್ಯಾಸ ಮಾಡುತ್ತಾ ನನ್ನನ್ನು ಸಂಪೂರ್ಣವಾಗಿಯೂ ನಿಸ್ಸಂಶಯವಾಗಿಯೂ ಹೇಗೆ ತಿಳಿದುಕೊಳ್ಳಬಹುದು ಎಂಬುದನ್ನು ಕೇಳು. ಭಗವಂತನು ಇನ್ನೊಂದು ಉಪದೇಶವನ್ನೂ ನೀಡಿದ್ದಾನೆ. ಜನ್ಮಕರ್ಮಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮನೈತಿ ಮಾಮೇತಿ ಸೋರ್ಜುನ. ಹೇ ಅರ್ಜುನ, ನನ್ನ ಅವತಾರ ಮತ್ತು ಲೀಲಾಕಾರ್ಯಗಳ ದಿವ್ಯ ಸ್ವಭಾವವನ್ನು ಅರಿತವನು ತನ್ನ ದೇಹವನ್ನು ತ್ಯಜಿಸಿದ ಬಳಿಕ ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಜನ್ಮವೆತ್ತದೆ ನನ್ನ ಶಾಶ್ವತ ಧಾಮವನ್ನು ಸೇರುತ್ತಾನೆ. ಆದ್ದರಿಂದ ವ್ಯಕ್ತಿಯು ತನ್ನ ಜೀವನಾರಂಭ ಕಾಲದಿಂದಲೇ ಭಕ್ತಿಯೋಗವನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಅದು ಕೃಷ್ಣನಲ್ಲಿ ವ್ಯಕ್ತಿಯ ಒಲವನ್ನು ವೃದ್ಧಿಗೊಳಿಸುತ್ತದೆ. ವ್ಯಕ್ತಿಯು ದಿನಂಪ್ರತಿ ದೇಗುಲದಲ್ಲಿ ಭಗವಂತನ ದರ್ಶನ ಮಾಡಿ ನೈವೇದ್ಯವನ್ನು ಸಮರ್ಪಿಸಿ ದೇವೋತ್ತಮ ಪರಮಪುರುಷನ ನಾಮ ಸಂಕೀರ್ತನೆಗೈದು ಸಾಧ್ಯವಾದ ಮಟ್ಟಿಗೆ ಭಗವಂತನ ಮಹಿಮೆಗಳನ್ನು ಪ್ರಸಾರ ಮಾಡಿದಾಗ ಶ್ರೀಕೃಷ್ಣನಲ್ಲಿ ವ್ಯಕ್ತಿಯ ಒಲವು ವೃದ್ಧಿಗೊಳ್ಳುತ್ತದೆ. ಈ ಒಲವನ್ನು ಆಸಕ್ತಿ ಎಂದು ಕರೆಯುತ್ತಾರೆ. ವ್ಯಕ್ತಿಯ ಮನಸ್ಸು ಶ್ರೀಕೃಷ್ಣನಲ್ಲಿ ಆಸಕ್ತವಾದಾಗ ಒಂದೇ ಜನ್ಮದಲ್ಲಿ ಜೀವನದ ಧ್ಯೇಯವನ್ನು ಸಾಧಿಸಬಲ್ಲನು. ವ್ಯಕ್ತಿಯು ಈ ಅವಕಾಶವನ್ನು ಕಳೆದುಕೊಂಡರೆ ಅವನು ಎತ್ತ ಸಾಗಿದ್ದಾನೆ, ಎಷ್ಟು ಕಾಲ ಜನನ ಮರಣಗಳ ಪುನರಾವರ್ತನೆಯಲ್ಲಿ ಮುಂದುವರಿಯುತ್ತಾನೆ, ಹಾಗೂ ಮತ್ತೆ ಮನುಷ್ಯರೂಪದ ಜನ್ಮ ದೊರೆತು ಭಗವದ್ಧಾಮಕ್ಕೆ ಹಿಂದಿರುಗುವ ಸಂಭವವಿದೆಯೇ ಎಂಬುದೊಂದನ್ನೂ ಅರಿಯಲಾರನು. ಆದ್ದರಿಂದ ಬುದ್ಧಿವಂತನಾದ ವ್ಯಕ್ತಿಯು ತನ್ನ ಬದುಕಿನ ಪ್ರತಿಯೊಂದು ಕ್ಷಣವನ್ನೂ ಭಗವಂತನ ಪ್ರೀತಿಯುತ ಸೇವೆಗಾಗಿ ಬಳಸುತ್ತಾನೆ. ಮಹಾರಾಜ ಖಟ್ವಾಂಗನು ತನಗೆ ಉಳಿದಿದ್ದ 1 ಮುಹೂರ್ತ ಕಾಲವನ್ನು ದೇವೋತ್ತಮ ಪರಮಪುರುಷನಲ್ಲಿ ಸಂಪೂರ್ಣವಾಗಿ ಶರಣಾಗತನಾಗಲು ಬಳಸಿದನು. ಭಗವಂತನನ್ನು ಈ ರೀತಿಯಾಗಿ ಆತನು ಆರಾಧಿಸಿದನು: ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಬ್ರಾಹ್ಮಣರ, ಗೋವುಗಳ ಹಾಗೂ ಜನಸಾಮಾನ್ಯರ ಹಿತವನ್ನು ಚಿಂತಿಸುವ ಪರಮಸತ್ಯವಾದ ಶ್ರೀಕೃಷ್ಣನಿಗೆ ಗೌರವಯುತವಾಗಿ ನಮಿಸುತ್ತೇನೆ. ಸಕಲೇಂದ್ರಿಯಗಳಿಗೂ ಆನಂದದಾಯಕನಾದ ಗೋವಿಂದನಿಗೆ ಮತ್ತೆ ಮತ್ತೆ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ಬಾಲ್ಯದಲ್ಲಿ ಕೂಡ ನಾನು ಕ್ಷುದ್ರ ವಿಷಯಗಳಿಂದಾಗಲಿ ಅಥವಾ ಅಧಾರ್ಮಿಕ ತತ್ವಗಳಿಂದಾಗಲಿ ಆಕರ್ಷಿತನಾದವನಲ್ಲ. ದೇವೋತ್ತಮ ಪರಮಪುರುಷನಿಗಿಂತ ಹೆಚ್ಚು ಗಣನೀಯವಾದದ್ದು ನನಗೇನೂ ಕಂಡುಬರಲಿಲ್ಲ. ಕೃಷ್ಣ ಪ್ರಜ್ಞೆಯುಳ್ಳ ವ್ಯಕ್ತಿಗೆ ಮಹಾರಾಜ ಖಟ್ವಾಂಗನು ಸಾಂಕೇತಿಕ ಉದಾಹರಣೆಯಾಗಿದ್ದಾನೆ. ಕೃಷ್ಣ ಪ್ರಜ್ಞೆಯುಳ್ಳಾತನು ದೇವೋತ್ತಮ ಪರಮಪುರುಷನಿಗಿಂತ ಮುಖ್ಯವಾದದ್ದನ್ನು ಕಾಣನು. ಭಗವಂತನಿಗೆ ಸಂಬಂಧಪಡದ ಏನೊಂದು ಈ ಐಹಿಕ ಜಗತ್ತಿನಲ್ಲಿ ಇರುವುದಾಗಿ ಒಪ್ಪಿಕೊಳ್ಳನು. ಚೈತನ್ಯ ಚರಿತಾಮೃತದಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ: ಸ್ಥಾವರ ಜಂಗಮ ದೇಖೆ ನ ದೇಖೆ ತಾರಾಮೂರ್ತಿ ಸರ್ವತ್ರ ಹಯ ನಿಜ ಇಷ್ಟದೇವ ಸ್ಫೂರ್ತಿ. ಭಕ್ತೋತ್ತಮನು ಅಥವಾ ಮಹಾಭಾಗವತನು ಚರಾಚರವಾದದ್ದೆಲ್ಲವನ್ನೂ ಖಂಡಿತವಾಗಿ ಕಾಣುತ್ತಾನೆ, ಆದರೆ ಅವುಗಳ ಕ್ವಚಿತ್ ರೂಪದಲ್ಲಿ ಕಾಣುವುದಿಲ್ಲ. ಭಗವಂತನ ರೂಪವು ಎಲ್ಲೆಡೆಯೂ ವ್ಯಕ್ತವಾಗಿರುವುದನ್ನು ಅವನು ಕೂಡಲೇ ಕಾಣುತ್ತಾನೆ. ಭಕ್ತನು ಐಹಿಕ ಜಗತ್ತಿನಲ್ಲಿದ್ದರೂ ಅವನಿಗೆ ಅವರೊಂದಿಗೆ ಸಂಬಂಧವಿಲ್ಲ. ನಿರ್ಬಂಧ ಕೃಷ್ಣ ಸಂಬಂಧೇ. ದೇವೋತ್ತಮ ಪರಮಪುರುಷನ ಸಂಬಂಧದಲ್ಲಿ ಭಕ್ತನು ಈ ಐಹಿಕ ಜಗತ್ತನ್ನು ಒಪ್ಪಿಕೊಳ್ಳುತ್ತಾನೆ. ಭಕ್ತನು ಧನಾರ್ಜನೆಯಲ್ಲಿ ಮಗ್ನನಾಗಿರಬಹುದು, ಆದರೆ ಆ ಹಣವನ್ನು ಕೃಷ್ಣ ಪ್ರಜ್ಞೆಯ ಪ್ರಚಾರಕ್ಕೂ ಭವ್ಯ ದೇಗುಲಗಳನ್ನು ನಿರ್ಮಿಸಿ ದೇವೋತ್ತಮ ಪರಮಪುರುಷನ ಪೂಜಾದಿಗಳ ಏರ್ಪಾಡಿಗೂ ಬಳಸುತ್ತಾನೆ. ಆದ್ದರಿಂದ ಖಟ್ವಾಂಗ ಮಹಾರಾಜನು ಐಹಿಕ ಭೋಗಾಸಕ್ತನಲ್ಲ. ಐಹಿಕ ಭೋಗಾಸಕ್ತರು ಇಂದ್ರಿಯ ತೃಪ್ತಿಯ ಸಲುವಾಗಿ ಸದಾ ಸಂಸಾರದ ಸಂಗತಿಗಳಲ್ಲಿ ಒಲವುಳ್ಳವರಾಗಿರುತ್ತಾರೆ. ಆದರೆ ಹಿಂದೆಯೇ ಹೇಳಿರುವಂತೆ ಖಟ್ವಾಂಗ ಮಹಾರಾಜನು ಇಂತಹ ವಿಷಯಗಳಲ್ಲಿ ಆಸಕ್ತನಾಗಿರಲಿಲ್ಲ. ಈಶಾವಾಸ್ಯಮಿದಂ ಸರ್ವಂ. ಪ್ರತಿಯೊಂದು ಭಗವಂತನೊಂದಿಗೆ ಸಂಬಂಧವುಳ್ಳದ್ದಾಗಿದೆ. ಖಟ್ವಾಂಗ ಮಹಾರಾಜನು ತನ್ನ ಮಾತುಗಳನ್ನು ಮುಂದುವರಿಸಿದನು: ತ್ರಿಲೋಕಪಾಲಕರಾದ ದೇವತೆಗಳು ನಾನು ಕೋರಿದ ವರವನ್ನು ನೀಡಬಯಸಿದರು. ನಾನು ಅವರ ವರಗಳನ್ನು ಅಪೇಕ್ಷೆ ಪಡಲಿಲ್ಲ, ಏಕೆಂದರೆ ನಾನು ಆಸಕ್ತನಾಗಿರುವುದು ಈ ಜಗತ್ತಿನಲ್ಲಿರುವ ಪ್ರತಿಯೊಂದನ್ನು ಸೃಷ್ಟಿಸಿದ ದೇವೋತ್ತಮ ಪರಮಪುರುಷನಲ್ಲಿ.
ಸಕಲ ಐಹಿಕ ವರಗಳಿಗಿಂತ ದೇವೋತ್ತಮ ಪರಮಪುರುಷನಲ್ಲಿ ನನಗೆ ಬಹಳ ಆಸಕ್ತಿ ಇದೆ. ಭಕ್ತನು ಸದಾ ಅಲೌಕಿಕ ನೆಲೆಯಲ್ಲಿರುತ್ತಾನೆ. ಪರಂ ದೃಷ್ಟ್ವಾ ನಿವರ್ತತೆ. ದೇವೋತ್ತಮ ಪರಮಪುರುಷನನ್ನು ಕಂಡಿರುವ ಭಕ್ತನಿಗೆ ಐಹಿಕ ಇಂದ್ರಿಯ ತೃಪ್ತಿಯಲ್ಲಿ ಆಸಕ್ತಿಯೂ ಉಳಿದಿರುವುದಿಲ್ಲ. ಧ್ರುವ ಮಹಾರಾಜನಂತಹ ಘನತೆವೆತ್ತ ಭಕ್ತನು ಕೂಡ ಐಹಿಕ ಲಾಭಾಪೇಕ್ಷೆಯಿಂದ ಅರಣ್ಯಕ್ಕೆ ಹೋದನು. ಆದರೆ ಅಲ್ಲಿ ದೇವೋತ್ತಮ ಪರಮಪುರುಷನನ್ನು ಸಾಕ್ಷಾತ್ತಾಗಿ ಕಂಡಾಗ ಐಹಿಕ ವರಗಳನ್ನು ನಿರಾಕರಿಸಿದನು. ಸ್ವಾಮಿನ್ ಕೃತಾರ್ಥೋಸ್ಮಿ ವರಂನ ಯಾಚೆ. ನನ್ನ ಪ್ರಿಯ ಪ್ರಭುವೇ, ನೀನು ನನಗೆ ಕೊಟ್ಟಿರುವ ಅಥವಾ ಕೊಡದೆ ಬಿಟ್ಟಿರುವುದರಷ್ಟರಲ್ಲೇ ನಾನು ಸಂಪೂರ್ಣ ತೃಪ್ತನು. ನಿನ್ನಿಂದ ನಾನು ಏನನ್ನೂ ಅಪೇಕ್ಷಿಸುವುದಿಲ್ಲ. ನಿನ್ನ ಸೇವಾನಿರತನಾಗುವುದರಲ್ಲಿ ನನಗೆ ತೃಪ್ತಿಯಿದೆ ಎಂದು ಹೇಳಿದನು. ಆಧ್ಯಾತ್ಮಿಕವಾದ ಅಥವಾ ಐಹಿಕವಾದ ಏನೊಂದನ್ನೂ ಅಪೇಕ್ಷಿಸದ ಶುದ್ಧ ಭಕ್ತನ ಮನೋಧರ್ಮ ಇದಾಗಿದೆ. ಭಗವಾನ್ ಶ್ರೀಕೃಷ್ಣನ ಚಿಂತನೆಯಲ್ಲಿ ಮಗ್ನರಾಗಿರುವುದು ಕಷ್ಟಕರವೂ ಅಲ್ಲ, ಅದಕ್ಕೆ ಖರ್ಚು ತಗುಲುವುದೂ ಇಲ್ಲ. ಮನ್ಮನ ಭವಮದ್ಭಕ್ತೋ ಮಧ್ಯಾಜೀಮಾಂ ನಮಸ್ಕುರು ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ನಿನ್ನ ಮನಸ್ಸನ್ನು ಸದಾ ನನ್ನ ಚಿಂತನೆಯಲ್ಲಿ ತೊಡಗಿಸು, ನನ್ನನ್ನು ಪೂಜಿಸು, ನನಗೆ ನಮಸ್ಕರಿಸು. ಅಡ್ಡಿ ಆತಂಕಗಳಿಲ್ಲದೆ ಸದಾ ಶ್ರೀಕೃಷ್ಣನ ಚಿಂತನೆ ಮಾಡಬಹುದು. ಇದನ್ನು ಕೃಷ್ಣ ಭಾವನಾಮೃತ ಎಂದು ಕರೆಯುತ್ತಾರೆ. ಕೃಷ್ಣ ಭಾವನಾಮೃತದಲ್ಲಿ ಮಗ್ನನಾದವನು ಶ್ರೀಕೃಷ್ಣನಿಂದ ಕೇಳಿ ಪಡೆಯಬೇಕಾದ ಐಹಿಕ ಪ್ರಯೋಜನಗಳೇನೂ ಇಲ್ಲ. ಬದಲಿಗೆ ಅಂತಹ ವ್ಯಕ್ತಿಯು ಶ್ರೀಕೃಷ್ಣನ ಮಹಿಮೆಯನ್ನು ಜಗತ್ತಿಗೆಲ್ಲ ಪ್ರಸಾರ ಮಾಡಲು ಶಕ್ತನಾಗುವ ವರವನ್ನು ಭಗವಂತನಲ್ಲಿ ಕೇಳಿಕೊಳ್ಳುತ್ತಾನೆ. ಮಮ ಜನ್ಮನಿ ಜನ್ಮನೀಶ್ವರೇ ಭವತಾದ್ ಭಕ್ತಿರಹೈತುಕಿ ತ್ವಯಿ. ಜನನ ಮರಣಗಳ ಚಕ್ರವು ಸುತ್ತುವುದನ್ನು ನಿಲ್ಲಿಸಬೇಕೆಂದು ಕೂಡ ಕೃಷ್ಣ ಪ್ರಜ್ಞೆಯುಳ್ಳಾತನು ಬಯಸುವುದಿಲ್ಲ. ನಿನ್ನ ಇಚ್ಛೆಯಂತೆ ನಾನು ಜನ್ಮವೆತ್ತಬಹುದು, ಆದರೆ ನಾನು ನಿನ್ನ ಸೇವಾನಿರತನಾಗಿರಬೇಕೆಂಬುದೊಂದೇ ನನ್ನ ಪ್ರಾರ್ಥನೆ ಎಂದು ಮಾತ್ರ ಅವನು ಕೇಳುತ್ತಾನೆ. ಉನ್ನತ ಗ್ರಹವ್ಯೂಹಗಳಲ್ಲಿ ಸನ್ನಿವಿಷ್ಟವಾಗಿರುವ ಅನುಕೂಲವು ದೇವತೆಗಳಿಗೆ ಇದೆಯಾದರೂ ಅವರ ಮನಸ್ಸು, ಇಂದ್ರಿಯ ಹಾಗೂ ಬುದ್ಧಿಗಳು ಐಹಿಕ ಸ್ಥಿತಿಗತಿಗಳಿಂದ ಉದ್ವಿಗ್ನವಾಗಿರುತ್ತವೆ. ಆದ್ದರಿಂದ ಅಂತಹ ಉನ್ನತ ವ್ಯಕ್ತಿಗಳು ಕೂಡ ಶಾಶ್ವತವಾಗಿ ತಮ್ಮ ಹೃದಯ ಸನ್ನಿವಿಷ್ಟವಾಗಿರುವ ದೇವೋತ್ತಮ ಪರಮಪುರುಷನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ವಿಫಲರಾಗುತ್ತಾರೆ. ಇನ್ನು ಅಂತಹ ಅನುಕೂಲಗಳಿಲ್ಲದ ಮಾನವ ಜೀವಿಗಳಂತಹ ಇತರರ ಬಗೆಗೆ ಹೇಳುವುದೇನು? ದೇವೋತ್ತಮ ಪರಮಪುರುಷನು ಸದಾ ಪ್ರತಿಯೊಬ್ಬರ ಹೃದಯದಲ್ಲೂ ನೆಲೆಸಿರುತ್ತಾನೆ ಎಂಬುದು ಸತ್ಯಸಂಗತಿ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಆದರೆ ಐಹಿಕ ಜಗತ್ತಿನ ಅನಿವಾರ್ಯತೆಯಾಗಿರುವ ನಮ್ಮ ಪ್ರಾಪಂಚಿಕ ಉದ್ವಿಗ್ನತೆಗಳಿಂದಾಗಿ ನಾವು ನಮಗೆ ಬಹು ಸಮೀಪದಲ್ಲೇ ಇರುವ ಪರಮಪ್ರಭುವನ್ನು ಅರ್ಥ ಮಾಡಿಕೊಳ್ಳಲಾರೆವು. ಪ್ರಾಪಂಚಿಕ ಸ್ಥಿತಿಗತಿಗಳಿಂದ ಸದಾ ಕ್ಷೋಭೆಗೊಳ್ಳುವವರಿಗೆ ಯೋಗ ಪ್ರಕ್ರಿಯೆಯನ್ನು ಸಲಹೆ ಮಾಡಲಾಗಿದೆ. ಏಕೆಂದರೆ ಯೋಗ ಪ್ರಕ್ರಿಯೆಯಿಂದ ವ್ಯಕ್ತಿಯು ತನ್ನ ಚಿತ್ತವನ್ನು ಹೃದಯವಾಸಿಯಾದ ದೇವೋತ್ತಮ ಪರಮಪುರುಷನಲ್ಲಿ ಏಕಾಗ್ರತೆಗೆ ತರಬಹುದು. ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನ. ಪ್ರಾಪಂಚಿಕ ಸ್ಥಿತಿಗತಿಗಳಿಂದಾಗಿ ಮನಸ್ಸು ಮತ್ತು ಇಂದ್ರಿಯಗಳು ಸದಾ ಕ್ಷೋಭೆಗೊಳ್ಳುತ್ತವೆ. ಯೋಗಕ್ರಿಯೆಗಳಾದ ಧಾರಣ, ಆಸನ, ಧ್ಯಾನಗಳ ನೆರವಿನಿಂದ ಮನಸ್ಸನ್ನು ಶಾಂತ ಸ್ಥಿತಿಗೆ ತಂದು ಅದನ್ನು ದೇವೋತ್ತಮ ಪರಮಪುರುಷನಲ್ಲಿ ಕೇಂದ್ರೀಕರಿಸಬೇಕು. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ, ಯೋಗ ಪ್ರಕ್ರಿಯೆಯು ಭಗವಂತನ ಸಾಕ್ಷಾತ್ಕಾರಕ್ಕೆ ಐಹಿಕ ರೀತಿಯ ಪ್ರಯತ್ನವಾಗಿದೆ. ಭಕ್ತಿ ಮಾರ್ಗವಾದರೂ ಅವನ ಸಾಕ್ಷಾತ್ಕಾರಕ್ಕೆ ಆಧ್ಯಾತ್ಮಿಕ ಪ್ರಕ್ರಿಯೆಯಾಗಿದೆ. ಖಟ್ವಾಂಗ ಮಹಾರಾಜನು ಆಧ್ಯಾತ್ಮಿಕ ಮಾರ್ಗವನ್ನು ಹಿಡಿದವನಾಗಿ ಪ್ರಾಪಂಚಿಕವಾದ ಯಾವುದರಲ್ಲೂ ಅವನಿಗೆ ಆಸಕ್ತಿ ಇರಲಿಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿರುವಂತೆ ಭಕ್ತ್ಯಾ ಮಾಂ ಅಭಿಜಾನಾತಿ. ಭಕ್ತಿ ಸೇವೆಯ ಮೂಲಕ ಮಾತ್ರ ನನ್ನನ್ನು ಅರಿಯಲು ಸಾಧ್ಯ. ಪರಬ್ರಹ್ಮನೂ ದೇವೋತ್ತಮ ಪರಮಪುರುಷನೂ ಆದ ಶ್ರೀಕೃಷ್ಣನನ್ನು ಭಕ್ತಿ ಸೇವೆಯೊಂದರಿಂದ ಮಾತ್ರ ವ್ಯಕ್ತಿಯು ಅರ್ಥ ಮಾಡಿಕೊಳ್ಳಬಹುದು. ಖಟ್ವಾಂಗ ಮಹಾರಾಜನು ತನ್ನ ಮಾತುಗಳನ್ನು ಮುಂದುವರಿಸಿದನು. ದೇವೋತ್ತಮ ಪರಮಪುರುಷನ ಬಹಿರಂಗ ಶಕ್ತಿಯಿಂದ ಸೃಷ್ಟಿಯಾಗಿರುವ ವಸ್ತುಗಳಲ್ಲಿನ ಮೋಹವನ್ನು ನಾನೀಗ ತೊರೆಯಬೇಕು. ಭಗವಂತನ ಚಿಂತನೆಯಲ್ಲಿ ಮಗ್ನನಾಗುವುದರ ಮೂಲಕ ಅವನಲ್ಲಿ ಶರಣಾಗತನಾಗಬೇಕು. ಐಹಿಕ ಸೃಷ್ಟಿಯು ಭಗವಂತನ ಬಹಿರಂಗ ಶಕ್ತಿಯಿಂದ ನಿರ್ಮಿತವಾದದ್ದು. ಪ್ರತಿಯೊಂದು ಬದ್ಧಾತ್ಮಕ್ಕೂ ಐಹಿಕ ವಸ್ತುಗಳ ಆಕರ್ಷಣೆಯೂ ಮೋಹವೂ ಇದೆ. ಆದರೆ ವ್ಯಕ್ತಿಯು ಈ ವ್ಯಾಮೋಹವನ್ನು ತೊರೆದು ದೇವೋತ್ತಮ ಪರಮಪುರುಷನಲ್ಲಿ ಶರಣಾಗತನಾಗಬೇಕು. ಭಗವಂತನ ಭಕ್ತಿಯಲ್ಲಿ ಬಹಳವಾಗಿ ಪ್ರಗತಿಯನ್ನು ಸಾಧಿಸಿದ್ದ ಖಟ್ವಾಂಗ ಮಹಾರಾಜನು ಐಹಿಕ ವಿಷಯ ವಸ್ತುಗಳಲ್ಲಿ ವ್ಯಾಮೋಹವನ್ನು ಹೊಂದಿರಲಿಲ್ಲ. ತೋರಿಕೆಯಲ್ಲಿ ಪ್ರಾಪಂಚಿಕವೆಂದು ಕಂಡುಬರುವ ಕ್ರಿಯೆಗಳಲ್ಲಿ ಭಕ್ತನು ನಿರತನಾಗಿದ್ದರೂ ಕೂಡ ತನ್ನ ನೆಲೆಯೇನೆಂಬುದು ಅವನಿಗೆ ಚೆನ್ನಾಗಿ ತಿಳಿದಿರುತ್ತದೆ. ನಿರ್ಬಂಧ ಕೃಷ್ಣ ಸಂಬಂಧೆ ಯುಕ್ತವೈರಾಗ್ಯ ಮುಚ್ಯತೆ. ಎಲ್ಲ ಪ್ರಾಪಂಚಿಕವಾದ ವಸ್ತುಗಳನ್ನು ಭಗವಂತನ ಪ್ರೀತಿಯುತ ಸೇವಾ ಸಂಬಂಧದಲ್ಲಿ ತೊಡಗಿಸಿದರೆ ಅಂತಹವನು ಯುಕ್ತವೈರಾಗ್ಯ ಎಂದರೆ ನಿಜವಾದ ವಿರಕ್ತಿಯಲ್ಲಿ ನೆಲೆಗೊಳ್ಳುತ್ತಾನೆ.
ಈ ಐಹಿಕ ಜಗತ್ತಿನಲ್ಲಿ ವ್ಯಕ್ತಿಯು ಯಾವುದನ್ನೂ ಇಂದ್ರಿಯ ತೃಪ್ತಿಗಾಗಿ ಸ್ವೀಕರಿಸಬಾರದು. ಎಲ್ಲವನ್ನು ಭಗವಂತನ ಸೇವೆಗೆಂದೇ ಸ್ವೀಕರಿಸಬೇಕು. ಖಟ್ವಾಂಗ ಮಹಾರಾಜನ ವಿಷಯದ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.